ಸ್ವಾಭಿಮಾನದಿಂದ ಚಳುವಳಿ ಕಟ್ಟಲು ಭೀಮವಾದ ಜನ್ಮ ತಾಳಿದೆ. ಅಥಣಿಯಲ್ಲಿ ಸಿದ್ಧಾರ್ಥ ಸಿಂಗ್ ಹೇಳಿಕೆ. ಅಥಣಿಯಲ್ಲಿ ನಡೆದ ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪನೆ 75ನೇ ಸಂವಿಧಾನ ದಿನಾಚರಣೆ ಹಾಗೂ ಅಥಣಿ ತಾಲೂಕು ಸಮಿತಿ ರಚನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೀಮವಾದ ಸಂಸ್ಥಾಪಕರಾದ ಸಿದ್ಧಾರ್ಥ ಸಿಂಗ್ ಅವರು, ಕಳೆದ 25 ವರ್ಷಗಳಿಂದ ರಾಜ್ಯದಲ್ಲಿ ಚಳುವಳಿ ಕಟ್ಟಲು ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ. ಆದರೆ ಇಂದು ಡಿಎಸ್ಎಸ್ ಭೀಮವಾದ ಹೆಸರಿನಲ್ಲಿ ತಮ್ಮ ವೈಯಕ್ತಿಕ ಆಸ್ತಿ ಅನ್ನುವ ಹಾಗೆ ಮಾಡಿತು. ಅದರಲ್ಲಿ ಸೈದ್ಧಾಂತಿಕ ಸ್ಪಷ್ಟತೆ ಹಾಗೂ ಆಂತರಿಕ ಶಿಸ್ತು ಇಲ್ಲದೆ ಇರುವುದರಿಂದ ಸ್ವಾಭಿಮಾನ ಚಳುವಳಿಯನ್ನು ಬೆಳಗಾವಿ ಜಿಲ್ಲೆಯಿಂದಲೇ ರಾಜ್ಯ ಮಟ್ಟದಲ್ಲಿ ಭೀಮವಾದವನ್ನು ತಳಮಟ್ಟದಿಂದ ಸಂಘಟಿಸುವ ದೃಢ ಸಂಕಲ್ಪದೊಂದಿಗೆ ಮಾಡಿದ್ದೇವೆ. ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೋ ಅವರು ಭೀಮವಾದಿ ಹಾಗೂ ಅಂತಹ ಸಂಘಟನೆ ಭೀಮವಾದ ಎಂದು ಹೇಳಿದರು. ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ ಮಾತನಾಡಿ, ಬಾಗಲಕೋಟೆ ಮೂಲದ ಭೀಮವಾದ ಹೆಸರಿಗೆ ಮಾತ್ರ ಭೀಮವಾದ ಉಳಿಸಿಕೊಂಡಿದ್ದು ದ್ವೇಷ ಅಸೂಯೆಯನ್ನು ಉಸಿರಾಡುತ್ತಾ ದಲಿತ ಚಳುವಳಿಗೆ ಹಿನ್ನಡೆ ಉಂಟು ಮಾಡುತ್ತಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂವಿಧಾನ ರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರುವುದರಿಂದ ಸ್ವಾಭಿಮಾನಿಗಳಾದ ನಾವೆಲ್ಲರೂ ಇಂದು ಭೀಮವಾದ ಸಂಸ್ಥಾಪಕರಾಗಿದ್ದೇವೆ ಎಂದರು. ರಾಜ್ಯ ಮುಖಂಡರಾದ ಕೆಂಪಣ್ಣ ಶಿರಹಟ್ಟಿ ಮಾತನಾಡಿ, ಭೀಮವಾದ ಬೀಜ ಬಿತ್ತಿದ್ದೇವೆ, ಹೆಮ್ಮರವಾಗಿ ಬೆಳೆಯುವ ಸದೃಢ ಸಂಕಲ್ಪದೊಂದಿಗೆ ನಾವೆಲ್ಲರೂ ಬದ್ಧರಾಗೋಣ ಎಂದರು. ಸಭೆಯಲ್ಲಿ ವಿಜಯಪುರ ಜಿಲ್ಲೆಯ ಯಮನಪ್ಪ ಹಳ್ಳಿಕೇರಿ, ಬಾಗಲಕೋಟೆ ಜಿಲ್ಲೆಯ ಸದಾಶಿವ ಸಿಂಗೆ, ಮುನ್ನಾ ತಾಂಬೋಳಿ, ಜಿಲ್ಲಾ ಸಂಚಾಲಕರಾದ ಪರಶುರಾಮ್ ಟೋನ್ಪೆ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಪದಾಧಿಕಾರಿಗಳು, ಮುಖಂಡರು, ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶೋಷಿತರ ಧ್ವನಿಯಾಗಿ ಇಡೀ ಸಾಮಾಜಿಕ ಚಳವಳಿಯನ್ನು ಮೈಗೂಡಿಸಿಕೊಂಡಂತಹ ನಮ್ಮ ನಾಯಕರಾದಂಥ ಸಿದ್ಧಾರ್ಥನ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಭೀಮವಾದ ದಲಿತ ಸಂಘರ್ಷ ಸಮಿತಿ ಎಂಬ ಹೊಸ ಸಂಘಟನೆಯನ್ನು ಹುಟ್ಟುಹಾಕಿ, ಹೊಸ ಸಂಘಟನೆ ಅಲ್ಲ, ಹೆಸರು ಮಾತ್ರ ಭೀಮವಾದ. ನಾವು ಹಿಂದೆ ಭೀಮವಾದದಲ್ಲಿಯೂ ಕೂಡ ಕೆಲಸ ಮಾಡಿದ್ದೀವಿ. ಭೀಮವಾದವನ್ನು ಟೈಟಲಾಗಿ ಇಟ್ಕೊಂಡು ಕೇರಿಂದನ ನಾವು ಇಡೀ ರಾಜ್ಯ ತುಂಬೆಲ್ಲ ಈಗಾಗಲೇ ನಮ್ಮ ಇವತ್ತು ಅಥಣಿ ತಾಲೂಕಾ ಸಮಿತಿ ರಚನೆ ಮಾಡೋದ್ರ ಮುಖಾಂತರ ಸಂಘಟನೆಯನ್ನು ಇವತ್ತು ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ, ಉದ್ಘಾಟನೆಯನ್ನು ಮಾಡಿದ್ದೀವಿ. ಅದಾದ ನಂತರ ಇಡೀ ರಾಜ್ಯ ತುಂಬೆಲ್ಲ ನಾನಾಗಿರ್ಬೋದು, ಸಿದ್ಧಾರ್ಥನಾಗಿರ್ಬೋದು, ಕೆಂಪಣ್ಣ ಶಿರಹಟ್ಟಿಯವರಾಗಿರ್ಬೋದು, ಮತ್ತು ಪರಶುರಾಮ್ ಟೊಣಪೆಯವರಾಗಿರ್ಬೋದು, ನಾವೆಲ್ಲ ನಾಯಕರು ಕೂಡ್ಕೊಂಡು ಇಡೀ ರಾಜ್ಯ ತುಂಬೆಲ್ಲ ಈಗಾಗಲೇ 11 ಜಿಲ್ಲೆಗಳಲ್ಲಿ ನಮಗೆ ಭೀಮವಾದ ಸಂಘಟನೆಯ ಕಟ್ಟಲಿಕ್ಕೆ ಈಗ ನಮಗೆ ಒಂದು ಅವಕಾಶ ಇದೆ. ಅವರ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಶಾಖಾ ಉದ್ಘಾಟನೆ ಮಾಡೋದ್ರ ಮುಖಾಂತರ ಅಂದರೆ ಅಥಣಿ ತಾಲೂಕಾ ಸಮಿತಿ ರಚನೆ ಮಾಡಿ ಈ ಸಮಿತಿಗೆ ಜವಾಬ್ದಾರಿ ಕೊಟ್ಟು ಕೆರೆದ ತಾಲೂಕಿನಲ್ಲಿ ಸಂಘಟನೆ ತಾವೆಲ್ಲರೂ ಬಲಪಡಿಸಿ ನಾವು ಇಡೀ ರಾಜ್ಯ ತುಂಬೆಲ್ಲ ಸಂಘಟನೆ ಕಟ್ಟಲಿಕ್ಕೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ಏನು ಇವತ್ತು ತನ್ನದೇ ಆದಂಥ ಛಾಪ್ ಇಡೀ ಒಂದು ಕರ್ನಾಟಕದಾದ್ಯಂತ 11 ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಜೊತೆಗೆ ಹೋಗಿ ಮಾತಾಡಿ ಅವರೊಟ್ಟಿಗೆ ಕೂತ್ಕೊಂಡು ಕೇರಿಂದ ನಾವು ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ಇಡೀ ರಾಜ್ಯ ತುಂಬೆಲ್ಲ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅರ್ಪಣೆ ಮಾಡಿ ಇವತ್ತು ಜಾರಿಯಾದಂಥ ದಿನ. ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಯಾಗಿತ್ತಲ್ಲ ಅವತ್ತು ಭೀಮವಾದ ಸಂಘಟನೆ ಕೂಡ ಇವತ್ತು ಉಟ್ಕೊಂಡೈತಿ. ಈ ರಾಜ್ಯ ತುಂಬೆಲ್ಲ ಇಡೀ ಒಂದು ವರ್ಷದಲ್ಲೇ ನಾವು ಇಡೀ ರಾಜ್ಯ ತುಂಬೆಲ್ಲ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಶಕ್ತಿಯಾಗಿ ಕೆಲಸ ಮಾಡ್ತೀವಿ. ನಮ್ಮ ಒಟ್ಟಿಗೆ ಎಲ್ಲರೂ ಇದ್ದಾರೆ. ಎಲ್ಲ ನಮ್ಮ ಜಿಲ್ಲಾ ಸಮಿತಿ ಇದೆ, ರಾಜ್ಯ ಸಮಿತಿ ಇದೆ, ತಾಲೂಕಾ ಸಮಿತಿ ಇದೆ. ಎಲ್ಲರೂ ಒಟ್ಟಿಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ಇಡೀ ರಾಜ್ಯ ತುಂಬ ಚಳವಳಿಯನ್ನು ಕಟ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಂಥ ಸಂವಿಧಾನದ ಉಳಿವಿಗಾಗಿ ಮತ್ತು ಸಂವಿಧಾನದ ರಕ್ಷಣೆಗಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಹೋರಾಟದ ಮುಂಚೂಣಿಯಲ್ಲಿ ಇರ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಂಜೀವ್ ಕಾಂಬ್ಳೆ, ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your